ಎಸ್, ಇದು 60 ಸೆಕೆಂಡ್ಸ್ ವಿತ್ ವೋಟರ್ಸ್. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಅಂತೇಳಿ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿನೂ ಆಗ್ತಾ ಇದೆ, ಆದರೆ ಮೋದಿ ಅವರು ಸ್ವಚ್ಛವಾದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹೆಸರಲ್ಲೂ ನಡೀತಾ ಇದೆ. ಓಕೆ, ಮೋದಿ ಇನ್ನೊಂದ್ಸಲ ಪ್ರಧಾನಿ ಆಗ್ಬೇಕಾ ಬೇಡವಾ? 200%. ಯಾಕೆ? ಅವರು ಸ್ವಚ್ಛವಾದ ರಾಜಕಾರಣಿ, ಅದಕ್ಕೆ. ಓಕೆ, ರಾಮ ಮಂದಿರ ಕಟ್ಟಿದ್ದು ಮೋದಿ ಸಾಧನೆನಾ? ಸಾಧನೆ ಯಾರು ಮಾಡಿದ್ರು ಅನ್ನೋದಕ್ಕಿಂತ ಕೆಲಸ ಯಾರು ಮಾಡಿದ್ರು ಅನ್ನೋದು ಮುಖ್ಯ. ಓಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ಕಾಂಗ್ರೆಸ್ಗೆ ಹಾಕಲ್ಲ, ಬಿಜೆಪಿ ಹಾಕೋದು. ಅಲ್ಲ, ಗ್ಯಾರಂಟಿ ಕೊಟ್ಟಿದ್ದಾರೆ ಮತ್ತೆ. ಗ್ಯಾರಂಟಿ ಅವ್ರು ಕೊಡ್ತಾರ್ರಿ, ನಮ್ಮ ದುಡ್ಡು ನಮಗೆ ಹಾಕೊಂಡು ನಮಗೆ ಕೊಡ್ತಾ ಇದ್ದಾರೆ. ಅವ್ರ ಮನೆಯಿಂದ ಕೊಡ್ತಾ ಇದ್ದಾರಾ? ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. ಈ ಬಾರಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಬಿಜೆಪಿ ಒಂದು 18ರಿಂದ 19 ಅಂತೂ ಗೆದ್ದು ತೋರಿಸ್ತಾರೆ. ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ? 400 ಅಂತೂ ಪಕ್ಕ. ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕ್ ಆಗುತ್ತಾ? ವರ್ಕ್ ಆಗುತ್ತೆ ಮೇಡಮ್. ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಾ ಬೇಡವಾ? ಬೇಡ ಮೇಡಮ್. ಯಾಕೆ ಬೇಡ? ಹಣ ಹೆಂಡಕ್ಕೆ ವೋಟ್ ಮಾರಾಟ ಆಗ್ತಾ ಇದೆಯಾ? ಒಂದು 50% ಆಗ್ತಿದೆ ಮೇಡಮ್, ಆದರೆ ನಮ್ಮ ಹತ್ರ ಅವೆಲ್ಲ ನಡೆಯಲ್ಲ. ನಾವು ಗೆದ್ದು ತೋರಿಸ್ತೀವಿ ಅಂತ 200% ಹೇಳ್ತೀವಿ. ಓಕೆ, ಜನ ಹಣ, ದುಡ್ಡು, ಗಿಫ್ಟ್ ಕೊಡದೇ ಇರೋರಿಗೆ ವೋಟ್ ಹಾಕೋದಿಲ್ವಾ? ಅದು ಸುಮ್ಮನೆ ತೋರಿಕೆ ಮೇಡಮ್, ಈಸ್ಕೊಳ್ತಾರೆ. ಆದರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅವ್ರಿಗೆ ವೋಟ್ ಮಾಡೋದು. ಒಬ್ಬ ಒಳ್ಳೆ ನಾಯಕ ಹೆಂಗಿರ್ಬೇಕು ನಿಮ್ಮ ಪ್ರಕಾರ? ಒಳ್ಳೆ ನಾಯಕ ಯಾರು ದುಡ್ಡಿಲ್ದಲ್ಲಿ ಏನು ಮಾಡಲ್ಲ ಮೇಡಮ್, ಆದರೆ ಸ್ವಚ್ಛವಾದ ರಾಜಕಾರಣಿ ಆಗಿರ್ಬೇಕು ಅಂತ ಬಯಸ್ತೀವಿ ಅಷ್ಟೇ. ಜಾತಿ ಮುಖ್ಯನಾ, ನಾಯಕ ಮುಖ್ಯನಾ? ನಮಗೆ ನಾಯಕರೇ ಮುಖ್ಯ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.